ಇದಕ್ಕಿಂತ ಮೊದಲ ನಾನು ಹೇಳೋದು ಏನೈತಿ ಅಂದ್ರೆ, ನಾನು ಎಂಪ್ಲಾಯಿ ಇದ್ದೆ, ನೌಕರಿ ಇದ್ದೆ. ನಮ್ಮ ತಂದೆಯವರು ಪೂರ್ವದಿಂದನೂ ತೋಟ ಹಿಡಿದು ನಮ್ಮನ್ನು ಸಂರಕ್ಷಣೆ ಮಾಡಿದ್ದು ನನಗೆ ಆಗಾಗ ನೆನಪಿಗೆ ಬರ್ತಿರ್ತದೆ. ನಾನು ನಮ್ಮ ತಂದೆಯವರು ಮಾಡಿದ್ರಾಗ ಯಾಕೆ ಮುಂದುವರಿಬಾರ್ದು ಅಂತ ನೌಕರಿಗೆ ರಾಜೀನಾಮೆ ಕೊಟ್ಟೆ. ಮಿಶ್ರ ತೋಟಗಾರಿಕೆ ಬೆಳೆ ಈಗ ನೋಡಿ, 2 ವರ್ಷದಿಂದ ಅತಿವೃಷ್ಟಿ ಅನಾವೃಷ್ಟಿ ಮುಖಾಂತರ ನಮಗೆ ಮಾವು ಸಂಪೂರ್ಣ ಫೇಲ್ ಆಗಿಬಿಟ್ಟು, ಏನೋ ಒಂದು ಪೈಸಾ ಆದಾಯ ಬರದಂತ ಸ್ಥಿತಿ ಒಳಗ ಉಳಿದು ಎಲ್ಲವೂ ಬಂದು. ನನಗೆ ಚಿಕ್ಕು ಬಂತು, ಸೀತಾಫಲ ಬಂತು, ಲಿಂಬಿ ಬಂತು, ಪ್ಯಾರ್ಲ ಬಂತು, ನುಗ್ಗಿ ಬಂತು. ಹಿಂಗ ನಾವು ಒಂದಕ್ಕನ ಅವಲಂಬನೆ ಆಗ್ಲಾರ್ದಂಗ ರೈತರು ಮಿಶ್ರ ಬೆಳೆಯನ್ನ ನಾವು ಬೆಳೆದ್ರೆ ಹೆಚ್ಚಿನ ಆದಾಯನೂ ಗಳಿಸಬಹುದು, ನೆಮ್ಮದಿಯಾಗಿ ನಾವು. ಅದಕ್ಕೆ ಭೂಮಿ ತಾಯಿ ಯಾವ ಮಕ್ಕಳನ್ನು ತಾಯಿ ಕೊಲ್ಲೋದಿಲ್ಲ, ಹಂಗ ಭೂಮಿ ತಾಯಿ ರೈತರನ್ನ ಎಂದೂ ಕೊಲ್ಲೋದಿಲ್ಲ. ಅದಕ್ಕೆ ನಾವು ಭೂಮಿ ತಾಯಿನ ಕೊಲ್ಲಕತ್ತೀವಿ. ಈಗ ಮೊದಲ ನಾ ಲೆಕ್ಕ ಇಟ್ಟು ನೋಡೀನಿ, ಒಂದು 7-8 ಲಕ್ಷ ರೂಪಾಯಿ ನಾನು ನಿವ್ವಳ ಲಾಭ ತೆಗ್ದೀನಿ. ದೇವೇಂದ್ರಪ್ಪ ವನಕೇರಪ್ಪ ಗುಣಪ್ಪನವ್ರು ಅಂತ, ಹೊಸಹಳ್ಳಿ ತಾಲೂಕು ಗದಗ. ನಂದು 2 ಎಕರೆ ಜಮೀನಿನಲ್ಲಿ ಮಿಶ್ರ ತೋಟಗಾರಿಕಾ ಬೆಳೆಯನ್ನು KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ತೋಟಗಾರಿಕೆ ಇಲಾಖೆಯ ಮಾರ್ಗದರ್ಶನದಲ್ಲಿ 2005ರಿಂದ ನಾನು ಪ್ರಾರಂಭ ಮಾಡೀನಿ. ಮೊದಲ ಇದ್ರಾಗ ನನಗೇನೂ ಅನುಭವ ಇದ್ದಿದ್ದಿಲ್ಲ. ಪ್ರಪ್ರಥಮವಾಗಿ ನನಗೆ ಗುರುಗಳಾಗಿ ಸಿಕ್ಕಿದ್ದು ನನ್ನ ಪುಣ್ಯ ಡಾಕ್ಟರ್ ಮುದ್ಲಾಪುರ್ ಅವರು ಅಂತ ಬಂದಾರ ಇಲ್ಲಿ. ಅವರು ನನಗೆ ಮಾರ್ಗದರ್ಶನ ಮಾಡಿದರು. ಅವ್ರ ಮಾರ್ಗದರ್ಶನದ ಮುಖಾಂತರ ನಾನು ಇವತ್ತು 22 ಪ್ರಶಸ್ತಿ ತೊಗೊಂಡಿನಿ ಅನ್ನೋಕ್ಕೆ ನನಗೆ ಹೆಮ್ಮೆ ಆಕತಿ. ಇದಕ್ಕಿಂತ ಮೊದಲು ನಾನು ಹೇಳೋದು ಏನೈತಿ ಅಂದ್ರೆ, ನಾನು ಎಂಪ್ಲಾಯಿ ಇದ್ದೆ, ನೌಕರಿ ಇದ್ದೆ. ನಮ್ಮ ತಂದೆಯವರು ಪೂರ್ವದಿಂದನೂ ತೋಟ ಹಿಡಿದು ನಮ್ಮನ್ನು ಸಂರಕ್ಷಣೆ ಮಾಡಿದ್ದು ನನಗೆ ಆಗಾಗ ನೆನಪಿಗೆ ಬರ್ತಿರ್ತದೆ. ನಾನು ನಮ್ಮ ತಂದೆಯವರು ಮಾಡಿದ್ರಾಗ ಯಾಕೆ ಮುಂದುವರಿಬಾರ್ದು ಅಂತ ನೌಕರಿಗೆ ರಾಜೀನಾಮೆ ಕೊಟ್ಟೆ. ಆಗಿನ MLA ಆದಂಥ ಸನ್ಮಾನ್ಯ ಶ್ರೀ DR ಪಾಟೀಲ್ ಸಾಹೇಬರು ತಮ್ಮ ಅನುದಾನದಲ್ಲಿ ನನಗೊಂದು ಬೋರ್ ಹಾಕಿಸಿಕೊಟ್ರು. ಅವರ ಒಂದು ಆಶೀರ್ವಾದ ಫಲದಿಂದ ಇವತ್ತು ನಾನು ಹೊರದೇಶಕ್ಕೂ ಚೀನಾಕ್ಕೂ ಸಹಿತ ನಾವು ಹೋಗಿ ಬಂದೀನಿ. ನಮ್ಮ ಭಾರತ ದೇಶ ಸಂಪೂರ್ಣ ನಾನು ತಿರುಗಾಡಿ ಯಾವ ರೈತರು ಯಾವ ರೀತಿ ಮಾಡ್ಯಾರ ಅನ್ನೋದು ಎಲ್ಲದೂ ನೋಡಿಕೊಂಡು ಬಂದು ಸ್ವಲ್ಪ ಮಟ್ಟಿಗೆ ನಂದು ಇದ್ದ ಭೂಮಿ ಒಳಗನ ನಾನು ಅಳವಡಿಸ್ಕೊಂಡೀನಿ. ಇದ್ರಾಗ 22 ಜಾತಿ ಮಾವು ಅದಾವು, 3 ಜಾತಿ ಚಿಕ್ಕು ಅದಾವು. ಆಮ್ಯಾಗ ಬಾಲನಗರ ಅಂತ ಸೀತಾಫಲ ಐತಿ, DTS ಅಂತ ಹುಣಿಸೆ ಐತಿ, ನೀರ್ಲ ಐತಿ, ಲಿಂಬೆ ಐತಿ, ಪ್ಯಾರ್ಲ ಐತಿ, ಆಮ್ಯಾಗ ನುಗ್ಗಿ ಐತಿ. ಮಿಶ್ರ ತೋಟಗಾರಿಕೆ ಬೆಳೆ ಈಗ ನೋಡಿ, 2 ವರ್ಷದಿಂದ ಅತಿವೃಷ್ಟಿ ಅನಾವೃಷ್ಟಿ ಮುಖಾಂತರ ನಮಗೆ ಮಾವು ಸಂಪೂರ್ಣ ಫೇಲ್ ಆಗಿಬಿಟ್ಟು, ಏನೋ ಒಂದು ಪೈಸಾ ಆದಾಯ ಬರದಂಥ ಸ್ಥಿತಿ ಒಳಗೆ ಉಳಿದು ಎಲ್ಲವೂ ಬಂದು. ನನಗೆ ಚಿಕ್ಕು ಬಂತು, ಸೀತಾಫಲ ಬಂತು, ಲಿಂಬಿ ಬಂತು, ಪ್ಯಾರ್ಲ ಬಂತು, ನುಗ್ಗಿ ಬಂತು. ಹಿಂಗೆ ನಾವು ಒಂದಕ್ಕನ ಅವಲಂಬನೆ ಆಗ್ಲಾರ್ದಂಗೆ ರೈತರು ಮಿಶ್ರ ಬೆಳೆಯನ್ನು ನಾವು ಬೆಳೆದ್ರೆ ಹೆಚ್ಚಿನ ಆದಾಯನೂ ಗಳಿಸ್ಕೋಬೋದು, ನೆಮ್ಮದಿಯಾಗಿ ನಾವು ಬದುಕಲಿಕ್ಕೂ ನಮಗೊಂದು ದಾರಿ ಸಿಗ್ತೈತಿ. ಈಗ ಅರಣ್ಯ ಒಂದು 5 ಇಲಾಖೆಗಳನ್ನು ನಾವು ನಮ್ಮ ತೋಟದಲ್ಲಿ ಕ್ರೋಢೀಕರಿಸ್ಬೇಕಾಕತಿ. ಅವು ಯಾವುವು ಅಂದ್ರೆ, ಒಂದು ತೋಟಗಾರಿಕೆ ಮಾಡೀವಿ ಅಂದ್ರೆ ಅದ್ರ ಕೂಡ ಕೃಷಿನೂ ಇರಬೇಕು. ಯಾಕಂದ್ರೆ ತೋಟಗಾರಿಕೆ ಕನಿಷ್ಠ ನಮಗೆ ಆದಾಯ ಬರಬೇಕಾದ್ರೆ 15 ವರ್ಷ ಬೇಕು. ಅಷ್ಟರೊಳಗೆ ನಾವು ಖಾಲಿ ದುಡಿಬೇಕಾಕತಿ. ಅಷ್ಟರೊಳಗೆ ನಾವು ಕೃಷಿ ಮಾಡ್ಕೋಬೇಕು ಏನಾದರೂ ಒಂದು. ಈಗ ನಾನು ಅದ್ರಾಗನ ತೋಟಗಾರಿಕೆ ತರಕಾರಿ ಮಾಡ್ತಿದ್ದೆ. ಹೆಚ್ಚಿನ ಆದಾಯವನ್ನು ನಾನು ಮೊದಲು ತೊಗೊತ ಬರ್ತಿದ್ದೆ. ನಾನು ವಿಜ್ಞಾನಿಗಳ ಮಾರ್ಗದರ್ಶನದ ಮೇರೆಗೆ ಸಾಕಷ್ಟು ಉಳ್ಳಾಗಡ್ಡಿ ಬೀಜ ಮಾಡ್ತಿದ್ದೆ, ತರಕಾರಿ ಬೆಳೀತಿದ್ದೆ, ಹೂವಿನ ಗಿಡಗಳನ್ನು ಬೆಳೀತಿದ್ದೆ. ನಾನಾ ಥರದ ಆದಾಯವನ್ನು ನಾನು ಹಚ್ಚಿದ ವರ್ಷದಿಂದನೇ ಪ್ರಾರಂಭ ಮಾಡಿ, ಅದ ನೀರ ಅದ ಮಡಿ ಒಳಗನ ನಾ ಬೀಜ ಊರಿ ಸಾಕಷ್ಟು ಆದಾಯ ತೊಗೊಂಡು ಸಂಪೂರ್ಣ ಗದಗ ಜಿಲ್ಲೆಯ ರೈತರಿಗೆ ನಾನೊಂದು ಮಾದರಿಯಾಗಿನಿ. ಇಷ್ಟೆಲ್ಲ ಮಾಡೋಕ್ಕೆ ನನಗೆ ಮಾರ್ಗದರ್ಶನ ಮಾಡಿದವರು ಡಾಕ್ಟರ್ ಮುದ್ಲಾಪುರ, ಆಮ್ಯಾಗ ಜಾಲವಾಡ್ಗಿ ಅವರಂಥ ತೋಟಗಾರಿಕಾ ಅಧಿಕಾರಿಗಳು. ಇವರು ಸಂಪೂರ್ಣ ನನಗೆ ಮಾರ್ಗದರ್ಶನ ಮಾಡಿ ಇವತ್ತು 22 ಪ್ರಶಸ್ತಿಗೆ ನಾನು ಪಾತ್ರಧಾರಿಯಾಗಿನಿ. ನಿಮ್ಮ ಹೊಲ ವಿಸ್ತೀರ್ಣ ಎಷ್ಟು ಸರ್? 2 ಎಕರೆ ಹೇಳಿನಿ. 2 ಎಕರೆ. ಆಮೇಲೆ ಎಷ್ಟು ಅಂತರದೊಳಗೆ ಇವನ್ನ ನಾಟಿ ಮಾಡಿರಿ? ಆಮೇಲೆ ಯಾವ ಬೆಳೆ, ಆಮೇಲೆ ಆ ಬೆಳೆದ ನಿಮ್ದು ಒಂದು ವರ್ಷದ ಲಾಭ ಎಷ್ಟು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡಿ.
ಈಗ ನಾನು ಮೊದಲ ವಿಜ್ಞಾನಿಗಳ ಮಾರ್ಗದರ್ಶನ ಮ್ಯಾಗ 30 ಅಂತರದ ಮ್ಯಾಗ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 30 ಫೀಟ್ ಅಂತರದ ಮ್ಯಾಗ ಮಾವಿನ ಗಿಡಗಳನ್ನು ನಾನು ನಾಟಿ ಮಾಡಿದೆ. ಆಮ್ಯಾಗ ಜಾಗ ಯಾಕೆ ಇಷ್ಟು ವೇಸ್ಟ್ ಮಾಡಬೇಕು ಅಂತ ತ್ರಿಕಾಸ ಪದ್ಧತಿ ಒಳಗೆ ನಾನು ಗಿಡ ಬೆಳೆದೀನಿ. ತ್ರಿಕಾಸದೊಳಗೆ ಸೆಂಟ್ರಿಗೆ ಒಂದು ಚಿಕ್ಕು ತೊಗೊಂಡೆ. ಎಲ್ಲರೂ ನನಗಾಗ ಬೇದಾಡಿದ್ರು, ಏನು ಒಂದ್ರ ಬುಡಕ್ಕೆ ಒಂದ್ರ ಮಗ್ಲಿಗೆ ಒಂದು ಹಚ್ಚಿ ಇವ ಏನು ಗಳಿಸ್ಬೇಕಂತ ಮಾಡ್ಯಾನ, ಏನು ಮಾಡ್ತಾನೆ ಹುಚ್ಚ ಅಂತೈತಿ. ನಾನು ಭಾಳ ಹೀಯಾಡ್ಸಿದ್ರು. ಆದ್ರೆ ನಮ್ಮ ವಿಜ್ಞಾನಿಗಳ ಸಪೋರ್ಟ್ ನನಗೆ ಆಗದ್ದನೇ ಸಿಕ್ಕದ್ದ ಇವತ್ತು ನಾನು ಬೆಳಕಿಗೆ ಬಂದೀನಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತತಿ. ಯಾಕಂದ್ರೆ ಈಗ 300 ಗಿಡ ಮಾವದವು 4 ಎಕರೆದೊಳಗೆ, ಅಷ್ಟೇ ಚಿಕ್ಕು ತೊಗೊಂಡೀನಿ. ಆಮ್ಯಾಗ ಸಾಲಿನಾಗ ನಡಕ್ಕೆ ಡಿಸ್ಟೆನ್ಸ್ 30 ಫೂಟ್ ಇರೋದಕ್ಕೆ ಮೊದಲು ಗುಲಾಬಿ ಮಾಡ್ತಿದ್ದೆ. ಈಗ ನಡಕ್ಕೆ ಒಂದು ನುಗ್ಗೆ ಅಥವಾ ಪ್ಯಾರ್ಲ ಎರಡರಾಗ ಒಂದು ಗಿಡ ಮಾಡ್ಕೊಂಡೀನಿ. ಅದರ ಡಿಸ್ಟೆನ್ಸ್ನೊಳಗೆ ಹೂವಿನ ಗಿಡನೂ ಮಾಡ್ತಿದ್ದೆ. ಒಟ್ಟು ಒಂದು 4 ಇಂಚ್ ಜಾಗ ಸಹಿತ ನಾವು ವೇಸ್ಟ್ ಮಾಡಲ್ದಂಗೆ ನಾನು ಪ್ಲ್ಯಾಂಟೇಷನ್ ಮಾಡೀನಿ, ಸಸಿಗಳನ್ನು ನಾಟಿ ಮಾಡೀನಿ. ಒಂದಿಲ್ಲದ ಒಂದು ಆದಾಯ ನಿರಂತರವಾಗಿ ನನಗೆ ಬರ್ತಾ. ಈಗ 3 ವರ್ಷದಿಂದ ನನಗೆ ಮಾವು ಲಾಭ ಬಂದಿಲ್ಲ. ಉಳಿದದ್ದು ಎಲ್ಲವೂ ನಿರಂತರವಾಗಿ ನಮ್ಗೆ ಬರ್ತಾವೆ. ಹೇಳ್ರಿ. 280 ಮಾವಿನೊಳಗೆ 22 ಜಾತಿ ಮಾವು ಐತಿ. 22 ಜಾತಿ ಮಾವಿನೊಳಗೆ ಅವು ಹೆಂಗೆ ಅದಪ್ಪ ಅಂತಂದ್ರೆ, ನಾನು ಹಣದಕ್ಕಿಂತ ನಮ್ಮ ರೈತರಿಗೆ ಜಾತಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾ 22 ಜಾತಿ ಮಾಡ್ಕೊಂಡೇನೆ. ಬರೀ ನಾನು ಬೆಳಿಬೇಕು, ನಾನು ರೊಕ್ಕ ಗಳಿಸ್ಬೇಕು ಅಂತ ದುರುದ್ದೇಶ ನನ್ನ ಕಡೆಗಿಲ್ಲ. ಯಾಕಂದ್ರೆ ನನ್ನ ಗುರುಗಳಾದಂಥ ಈಗ ಏನು ಇವ್ರ ಹೆಸರು ಹೇಳಿನಲ್ಲ, ಡಾಕ್ಟರ್ ಮುದ್ಲಾಪುರ ಅವರು, ಜಾಲವಾಡಿಗೆ ಅವರು ಅಂತ, ರೈತರಿಗೆ ಮಾದರಿ ಆಗ್ಬೇಕು ನೀನು ಅಂತ ನನಗೆ ಆಶೀರ್ವಾದ ಮಾಡಿದ್ರು ಅವರು. ಆ ಪ್ರಕಾರ ನಾನು ರೈತರಿಗೆ ಮಾದರಿ ಆಗಿರಬೇಕು, ರೈತರಿಗೂ ಅನುಕೂಲ ಆಗಿರಬೇಕು, ಈ ಒಂದು ದೃಷ್ಟಿ ಇಟ್ಕೊಂಡು ನಾನು ವೆರೈಟಿ ಭಾಳ ಮಾಡ್ಕೊಂಡೀನಿ. ವೆರೈಟಿ ಭಾಳ ಮಾಡಿಕೊಂಡ್ರು ಅದರಿಂದ ವರ್ಷಕ್ಕೆ 2 ರಿಂದ 3 ಲಕ್ಷ ರೂಪಾಯಿ ಆದಾಯ ಬರ್ತಿತ್ತು ಬರೀ ಮಾವು. ಆಮ್ಯಾಗ ಚಿಕ್ಕೂ ಅಷ್ಟೇ ಅದಾವೆ. ಅವು 280 ಗಿಡ ಚಿಕ್ಕು ಅದಾವು. ಅದರೊಳಗೆ 3 ಜಾತಿ ಅದಾವು. ಒಂದು ಕ್ರಿಕೆಟ್ ಬಾಲು, ಒಂದು DTH2, ಒಂದು ಖಾಲಿಪತ್ತು, ಹಿಂಗೆ 3 ಜಾತಿ ಚಿಕ್ಕು ಐತಿ. ಅದು ಏನಾಗ್ತೈತಿ, ಮಾವಿನ ಸೀಸನ್ಯಾಗ ಅಷ್ಟೇ ಅದಕ್ಕೆ ಮಾರ್ಕೆಟ್ ಇರೋದಿಲ್ಲ. ಉಳಿದ ಸೀಸನ್ಯಾಗ ಅದು ನಿರಂತರವಾಗಿ ಆದಾಯ ಕೊಡ್ತಕ್ಕಂಥ ಬೆಳೆ ಅದು. ಅದರಿಂದನೂ ನಮ್ಗೆ ವರ್ಷಕ್ಕೆ 1.5 ರಿಂದ 2 ಲಕ್ಷ ರೂಪಾಯಿ ತನಕ ಆದಾಯ ಬರ್ತಿತ್ತು. ಅದೇ ರೀತಿಯಾಗಿ ಪ್ಯಾರ್ಲ, ಲಿಂಬಿ ಇವು ಎಲ್ಲ ಏನಂದ್ರೆ ನಾನು ನಾಳಿನ ಪಗಾರಕ್ಕೆ ಹೋಗೋ ಸಲುವಾಗಿ ಇವು ಮಾಡ್ಕೊಂಡಿದ್ದು. ನಿಂಬೆ ಆಯ್ತು, ಸೀತಾಫಲ ಆಯ್ತು, ಕರಿಬೇವು ಆಯ್ತು, ಇವೆಲ್ಲ ಏನು ಹಾಕಿದ್ವು ಅಂದ್ರೆ ಮಿಶ್ರ ಬೆಳೆಯಾಗಿ ಪ್ಯಾರ್ಲ 150 ಗಿಡ ಅದಾವು. ಅವಕ್ಕೆ ಆದಾಯ ಕನಿಷ್ಠ ಒಂದು ವರ್ಷಕ್ಕೆ 30 ರಿಂದ 60 ಸಾವಿರ ತನಕ ಆದಾಯ ಬರ್ತೈತಿ ಪ್ಯಾರ್ಲದ್ದು. ಅದರೊಳಗೆ ಒಂದು ನವಲೂರು ಪ್ಯಾರ್ಲ ಅಂತ ಐತಿ. ಆಮ್ಯಾಗ ಲಖನೌ ಪಾರ್ಟಿ 9 ಅಂತೈತಿ, ಅಲಹಾಬಾದ್ ಸಫೇದ ಅಂತೈತಿ. ಹಿಂಗೆ 3 ವೆರೈಟಿ ನನ್ನ ಕಡೆಗೆ ಅದಾವು. 3 ವೆರೈಟಿಯು ಇವು ಎಲ್ಲವೂ ನನಗೆ ಇಷ್ಟು ಯಾಕೆ ಲಾಭ ಬರ್ತವೆ ಅಂತ ನಿಮ್ಗೆ ಮಾನಸಿಕ ಆಗಿರಬೇಕು. ನಾ ರಾಸಾಯನಿಕ ಬಳಸ್ತಿದ್ದಿಲ್ಲ. ರಾಸಾಯನಿಕ ಬಳಸ್ಲಿಕ್ಕಂದ್ರೆ ನಮ್ಗೆ ನಿವ್ವಳ ಲಾಭ ಬರ್ತೈತಿ. ಹೆಂಗೆ ಬರ್ತೈತಿ ಅಂದ್ರೆ, ರಾಸಾಯನಿಕದಿಂದ ನಮಗೆ ಮಾರ್ಕೆಟ್ ಕುಂದು ಕೊರತೆ ಆಕತಿ. ನಾವು ಆರ್ಗಾನಿಕ್ ಸಾವಯವ ಕೃಷಿಯಿಂದ ನಾವು ಮಾಡಿದ್ರೆ ಲಾಭ ಜಾಸ್ತಿ ಬರ್ತದೆ ನಮ್ಗೆ. ಈಗ ನಮ್ಗೆ ಸೀತಾಫಲ ವರ್ಷಕ್ಕೊಂದು ಬೆಳೆ ಬರ್ತೈತಿ. ಈಗ ಸ್ಟಾರ್ಟ್ ಆಗೈತೆ ಅದು. ಈಗ ಶುರುವಾಗಿತ್ತು ಅಂತಂದ್ರೆ ಒಂದು 3 ತಿಂಗಳ 2.5-3 ತಿಂಗಳ ತನಕ ನಡೀತೈತೆ ಅದು. ಅದರ ಆದಾಯ ಕನಿಷ್ಠ 60 ರಿಂದ 70 ಸಾವಿರ ರೂಪಾಯಿ ಬರ್ತೈತೆ ಅದು ಸೀಸನ್ಯಾಗ. ಒಂದೇ ಸೀಸನ್ ಅದು. ಅದರಂಥ ಪ್ಯಾರ್ಲ ಭಾಳ ಬರ್ತೈತಿ, ನುಗ್ಗಿ ಭಾಳ ಬರ್ತೈತಿ. ಇವು ಏನಂತಂದ್ರೆ 30 ಸಾವಿರ, 40 ಸಾವಿರ, 50 ಸಾವಿರ ತನಕ ಇವು ಒಂದು ವರ್ಷಕ್ಕೆ ಆದಾಯ ಬರ್ತಾವೆ. ಇವನ್ನಿಷ್ಟೂ ನಾವು ಏನು ಮಾಡ್ಕೊತೀವಪ್ಪ ಅಂತಂದ್ರೆ, ಇನ್ನಿತರ ಖರ್ಚಿಗೆ ಉಪಯೋಗ ಮಾಡ್ಕೊತೀವಿ. ನಮ್ಮ ಮನೆತನದ ಖರ್ಚಿಗಾಗಲಿ, ನಮ್ಮ ಇದ್ರದ್ದು ಆಳು ಹೋಳಿನ ಖರ್ಚಿಗಾಗಲಿ. ಆಮ್ಯಾಗ ಈಗ ನಾನು ಔಷಧ ಕೊಳ್ಳೋದಿಲ್ಲ,
ಸ್ವಂತ ಗೋಮೂತ್ರ ಸಗಣಿ ಅನೇಕ ವನಸ್ಪತಿಗಳಿಂದ ನಾ ತಯಾರು ಮಾಡಿ ಸ್ಪ್ರೇ ಮಾಡ್ತೀನಿ. ಅದು ತಾ ಮಾಡಿದ್ದು ಉತ್ತಮ, ಮಗ ಮಾಡಿದ್ದು ಮಧ್ಯಮ, ಆಳು ಮಾಡಿದ್ದ ಹಾಳು. ಈ ತತ್ವವನ್ನು ನಮ್ಮ ಗುರುಗಳು ನನಗೆ ಮಾರ್ಗದರ್ಶನ ಮಾಡ್ಯಾರ. ಅದನ್ನು ನಾವು ಫಾಲೋ ಮಾಡ್ತೀನಿ. ಈಗ ಔಷಧ ಹೊಡಿಬೇಕು ಅಂತಂದ್ರೆ ಉಗುರಿಗೆ ಹೋಗೋದಕ್ಕೆ ಕೊಡ್ಲಿ ತೊಗೊಂಡು ನಿಂತೀವಿ ನಾವು. ಅಂದ್ರೇನು, ಈಗ ಕೀಟ ಏಟಿರ್ತೈತೆ ಅದು ಸಣ್ಣದು ಒಂದು ಕೀಟ ಅದು. ಅದಕ್ಕೆ ದೊಡ್ಡ ಕಿಮ್ಮತ್ತಿನ ಔಷಧ ಹೊಡಿತೀವಿ ನಾವು. ಅದು ಉಪಯೋಗ ಇಲ್ಲ. ಅದು ಸಾಯಿ ಪೂರ್ತಿ ಅಷ್ಟೇ ನಾವು ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಈ ಗೋಮೂತ್ರಕ್ಕೆ ಅದು ನಿಲ್ಲೋದೇ ಇಲ್ಲ, ಅದು ಸತ್ತ ಹೋಗತ್ತೆ. ಅದು ಅದ್ರ ತಂದೆ ತಾಯಿ ಆಯುಷ್ಯ 15ರಿಂದ 20 ನಿಮಿಷ ಇರ್ತೈತಿ. ಅವು ಏನು ಮಾಡ್ತವಪ್ಪ ಅಂದ್ರೆ ಜೀವಂತವಾಗಿರ್ತವೆ. ಅವು 15 ದಿನದ ಮ್ಯಾಗ ಅದರ ಆಯುಷ್ಯ ಮುಗಿದೋಗ್ತವೆ. ಅಷ್ಟೇ ಅದರ ಆಯುಷ್ಯ. 15ರಿಂದ 20 ದಿನಕ್ಕೆ ಅವು ತಂದೆ ತಾಯಿ ಸತ್ತೋಕ್ಕವು. ಮರಿ ಕೊಲ್ಲಕ್ಕೆ ನಮಗೆ ಏಟು ಬೇಕಪ್ಪ, ಆಟ ನಮ್ಗೆ ಔಷಧ ಸಿಗ್ತೈತಿ. ಹಸಿಮೆಣ್ಸಿನ್ಕಾಯಿ ಅಲ್ಲ ಇಂಥವು ಗೋಮೂತ್ರದೊಳಗೆ ಮಿಕ್ಸ್ ಮಾಡಿ ನಾವು ಹೊಡಿತೀವಿ. ಸುಣ್ಣದ ಪುಡಿ, ಸುಣ್ಣ ಅಂದ್ರೆ ಬಟ್ಟೆ ಸುಣ್ಣ ಉಪಯೋಗ ಮಾಡ್ಬೇಕಾಕತಿ. ಇವನ್ನು ಮಾಡೋದ್ರಿಂದ ನಾವು ಎಲ್ಲ ಕೀಟಗಳನ್ನು ನಾವು ಸಂಹಾರ ಮಾಡೋಕ್ಕೆ ಸಾಧ್ಯ ಆಕತಿ. ನಮ್ಗೆ ಅತಿ ಉಳಿತಾಯನ ಆಕತಿ. ಅದಕ್ಕೆ ಆಳ ಹಚ್ಚಿ ನಾವು ಏನು ಮಾಡಿಸ್ತೀವಿ, ಟೆಂಪ್ರರಿ ಹಾಕವು. ಒಂದು ವಾಲಿಗೆ ಹೊಡೆದ್ರೆ ಒಂದು ವಾಲಿಗೆ ಔಷಧ ಹೊಡೆಯೋದಿಲ್ಲ, ಸಿಂಪರಣೆ ಆಗೋದಿಲ್ಲ. ನಾವು ಆದ್ರೆ ನಮಗೆ ಯತಿ ಇರ್ತೈತಿ. ಪ್ರತಿಯೊಂದು ವಾಲಿಗೂ ನಾವು ಹೊಡಿತೀವಿ. ಎಲ್ಲ ಸಾವಯವ ಒಳಗನ ಮಾಡ್ತೀನಿ ರೀ. ಹಿಂಗೆ ಬೇಕಾದ ರೋಗ ಬಂದ್ರೂ ರಾಮಬಾಣ ಒಂದರಿ. ಆ ಮೆಡಿಸಿನ್ ನಾವು ಏನು ತಯಾರು ಮಾಡ್ತೀವಲ್ಲ ಎಲ್ಲವೂ ಸತ್ತು ಹೋಕ್ಕವು. ಅದಕ್ಕೆ ನಾವು ರಾಸಾಯನಿಕ ಎಣ್ಣೆ ಈಗ ಅದು ಪ್ಯೂರ್ ಬರೋದಿಲ್ಲ. ಅದು ಏನಾಗೈತಿ ಈಗ ಅಂದ್ರೆ ಎಲ್ಲ ಮಿಕ್ಸ್ ಆಗಿ ಬಂದು ರೊಕ್ಕ ಒಂದೇ ಹೋಗ್ತೈತೆಲ್ಲ ಹೊರತು ಹುಳ ಸಾಯೋದಿಲ್ಲ. ಅದಕ್ಕೆ ಎಲ್ಲಾರ ಮಾರಿ ಕುಂತು ಮತ್ತು ಅದು ಮರಿ ಮಾಡಿಸಿ ಮತ್ತು ವಾರದೊಳಗೆ ಹುಳ ಜಾಸ್ತಿ ಮಾಡೇ ಬಿಡ್ತೈತೆ. ಅದು ತನ್ನ ನೀರಿಂದು ನಾ ಹೇಳಿದ್ನಲ್ಲ, ನಮ್ಮ ಎಕ್ಸ್-MLA ಆದಂಥ ನನಗೆ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ DR ಪಾಟೀಲ್ ಸಾಹೇಬ್ರು ಅನುದಾನದೊಳಗೆ ಗಂಗಾ ಕಲ್ಯಾಣದೊಳಗೆ ನನಗೆ ಬೋರ್ ಹಾಕ್ಸಿಕೊಟ್ರು. ಅದು ನನ್ನ ದುರ್ದೈವ. ಮೊದಲ ಅರ್ಧ ಇಂಚಿನಿಂದ 1.5 ಇಂಚು ನೀರು ಸಿಗ್ತು ನಮ್ಗೆ. ಈಗ ನೀರಿನ ಅವಶ್ಯಕತೆ ನಮಗೆ ಬೀಳೋದಿಲ್ಲ. ಎಲ್ಲ ಗಿಡ ಈಗ 20 ವರ್ಷದ ಗಿಡ ಆಗ್ಯಾವು, 15, 20 ಹಿಂಗೆ. ನೀರಿನ ಅವಶ್ಯಕತೆ ಈಗ ಬೀಳೋದಿಲ್ಲ. ಸರಿಯಾಗಿ ಈಗ ನಂದು ಅವ್ರನ್ನ ಬೋರ್ ಕೊಟ್ಟಲ್ಲೇ ನಾನು ಇವತ್ತು ನಿಂತು ಒಂದು ಹಠ ಮನುಷ್ಯನಿಗೆ ಒಂದು ಪ್ರಯತ್ನ, ಮಾರ್ಗದರ್ಶನ, ಧೈರ್ಯ, ಗುರಿ ಯಾವನಲ್ಲಿ ಇರ್ತೈತಿ ಅವ ಎಂಥ ಒಂದು ಇದ್ರಾಗಾದರೂ ಬೆಳಕಿ ಬರ್ತಾನೆ. ಅದಕ್ಕೆ ಭಾಳ ಮಂದಿ ರೈತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಹೆಂಗಂದ್ರೆ ಕೃಷಿಯಿಂದ ಲಾಸ್ ಆಗಿವಿ ಅಂತಾರೆ. ಕೃಷಿಯಿಂದ ಲಾಸ್ ಆಗಿಲ್ಲ ಅವರು. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂದಂಗೆ ಅವ್ರ ಆಶೆಗೆ ಮಿತಿ ಇಲ್ಲದ ಆಳಿನ ಮ್ಯಾಗ ಕೆಲಸ ಹಚ್ಚಿ ತಾವು ಊರ ಪಂಟು ಬಡಿತಾರಲ್ಲ, ಒಂದು ಲುಕ್ಷನ್ ಆಕತಿ. ಅತಿರೇಕ ಗೊಬ್ಬರ ಹಾಕೋದು, ಅತಿರೇಕ ಔಷಧ ಸ್ಪ್ರೇ ಮಾಡೋದು, ಇದರಿಂದ ಹಾಳಾಕ್ಕಾರ ವಿನಃ ಅವರು ಉಳಿದ ಬೆಳೆಯಿಂದ ಹಾಳಾಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಭೂಮಿ ತಾಯಿ ಯಾವ ಮಕ್ಕಳನ್ನೂ ತಾಯಿ ಕೊಲ್ಲೋದಿಲ್ಲ, ಹಂಗೆ ಭೂಮಿ ತಾಯಿ ರೈತರನ್ನ ಎಂದೂ ಕೊಲ್ಲೋದಿಲ್ಲ. ಅದಕ್ಕೆ ನಾವು ಭೂಮಿ ತಾಯಿನ ಕೊಲ್ಲಾಕತ್ತೀವಿ. ಈಗ ಏನಾಗೈತಿ ಅಂದ್ರೆ ನಮ್ಮ ಮಣ್ಣು ವಿಷಪೂರಿತ ಆಗಿಬಿಟ್ಟತಿ. ತಾಯಿ ಎದೆ ಹಾಲು ಸಹಿತ ಇವತ್ತಿನ ದಿವಸ ವಿಷ ಆಗಿ ಸಾಕಷ್ಟು ಪ್ರಮಾಣದೊಳಗೆ ಕೂಸು ಸಹಿತ ಬದುಕುವಲ್ರು. ನಾನಾ ಥರದ ರೋಗಗಳು ಈಗ ಹುಟ್ಟಾಕತ್ತೇವು. ಅದಕ್ಕೆ ನಾವು ತಜ್ಞರ ಒಂದು ಮಾರ್ಗದರ್ಶನದ ಮೇರೆಗೆ ಎಷ್ಟು ಔಷಧ ಸ್ಪ್ರೇ ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಅತಿ ಹೆಚ್ಚು ನಾವು ಕೊಡೋದ್ರಿಂದ ಪೂರ ಅದು ಕಾಯಿ ಒಳಗೆ ವಿಷ ಹೋಗಿ, ಹಣ್ಣಿನೊಳಗೆ ವಿಷ ಹೋಗಿ ಸಾಕಷ್ಟು ಪ್ರಮಾಣದ ರೋಗಕ್ಕೆ ನಾವು ತುತ್ತಾಗಕತ್ತೀವಿ. ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀರಿ? ಮಾರ್ಕೆಟಿಂಗ್ ನಾವು ಇಲ್ಲೇ ಬಂದು ಹೋಯ್ತಾರ. ನಂದು ಆರ್ಗಾನಿಕ್ ಇರೋದ್ರಿಂದ ನಾ ಎಲ್ಲಿ ಒಂದು ಹಣ್ಣು ಕಳಿಸೋದಲ್ಲ ಮಾರ್ಕೆಟ್ಗೆ, ಯಾವ ಹಣ್ಣು ಕೊಡೋದಿಲ್ಲ. ಪ್ರತಿನಿತ್ಯ ನಾನು ದಿನಚರಿ ನಂದದು ಮುಂಜಾನೆ 6, 6:30 ನಾ ಬಂದು ಕುಂತೀನಿ ಅಂದ್ರೆ 7, 7:30 ಒಳಗೆ ಎಲ್ಲರೂ ಏನೇನು ಬೇಕು ಬಂದುಬಿಡ್ತಾರೆ. ನಿಂಬೆಹಣ್ಣಿ ಬರುವವರು ನಿಂಬೆಹಣ್ಣಿ ಬರ್ತಾರೆ, ಕರಿಬೇಕು ಬರುವವರು ಕರಿಬೇಕು ಬರ್ತಾರೆ, ಪ್ಯಾರ್ಲಹಣ್ಣಿ ಬರುವವರು ಪ್ಯಾರ್ಲಹಣ್ಣಿ ಬರ್ತಾರೆ, ಚಿಕ್ಕಕ್ಕೆ ಬರುವವರು ಚಿಕ್ಕು ಬರ್ತಾರೆ. ಅವರ ತಮ್ಗೆ ಅಂಥವು ಬೇಕಂತವು ಹರ್ಕೊತಾರೆ. ನಾನು ರೇಟ್ನಾಗೂ ಸಹಿತ ಅವ್ರಿಗೂ ಒಂದಿಷ್ಟು ಸುಖ ಆಗಲಿ ಅಂತ ಹತ್ತಿ ಹಿಡಿಯೋದಿಲ್ಲ. ಅವರು ಏನಂತಾರೆ ಅದಕ್ಕೆ ಕೊಟ್ಟು ಬಿಡ್ತೀನಿ. ಹಂಗೆ ಕೊಟ್ಟರು ನನಗೆ ಲಾಭ ಆಕತಿ, ಅವ್ರಿಗೂ ಸುಖ ಆಗಿ ನಿಮ್ಮಿಂದ ಒಂದು ತುತ್ತು ರೊಟ್ಟಿ ಸಿಗ್ತೀವಿ ಅಂಥೇಳಿ ನೆನೆಸ್ಕೊಂಡು ಮತ್ತು ಮರುದಿವ್ಸ 4 ಮಂದಿ ಕರ್ಕೊಂಡ್ಬರ್ತಾರೆ ಅವರು.
ಈ ರೀತಿ ನನ್ನ ತೋಟದೊಳಗನ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಮಾರಾಟ ಮಾಡ್ತೀನಿ ನಾನು. ಒಂದು ವರ್ಷಕ್ಕೆ ಎಷ್ಟು ಬರ್ತೈತೆ ರೀ ಇನ್ಕಮ್? ವರ್ಷದ್ದು ಎಲ್ಲ ಕೂಡಿ ಮೊದಲ ನಾ ಲೆಕ್ಕ ಇಟ್ಟು ನೋಡೀನಿ, ಒಂದು 7-8 ಲಕ್ಷ ರೂಪಾಯಿ ನಾನು ನಿವ್ವಳ ಲಾಭ ತೆಗ್ದೀನಿ. ಅದ್ರಾಗ ಒಂದು 2 ಲಕ್ಷ ರೂಪಾಯಿ ಖರ್ಚಾದರೂ 5 ಲಕ್ಷ ರೂಪಾಯಿ ನೆಟ್ ಪ್ರಾಫಿಟ್ ಉಳಿತಿತ್ತು ನನಗೆ.